ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಯಾರಿಗೆ? ಉಸ್ತುವಾರಿ ಮೀಟಿಂಗ್ ಯಾರಿಗೆ ಟಿಕೆಟ್ ಫಿಕ್ಸ್? ಶಾಮನೂರು ಕುಟುಂಬದಿಂದ ಒತ್ತಡ ತಂತ್ರನ? ಇದು ಮಿನಿ ಸಮರದ ಸುದ್ದಿ. ಉಪಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಆದರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ, ಕಗ್ಗಂಟಾಗೇ ಇದೆ. ಭಿನ್ನಮತದ ಆತಂಕ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈ ಟಿಕೆಟ್ ಕಗ್ಗಂಟಾಗಿದೆ. ಟಿಕೆಟ್ ಘೋಷಣೆ ಮೊದಲೇ ನಾಮಪತ್ರ ಸಲ್ಲಿಕೆಗೆ ತಯಾರಿ ಆಗ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್. ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥರಿಂದ ನಾಮಪತ್ರ ಸಲ್ಲಿಸಿ ಒತ್ತಡ ಹೇರುವಂತ ತಂತ್ರವನ್ನ ಶಾಮನೂರು ಫ್ಯಾಮಿಲಿ ಅನುಸರಿಸ್ತಿದ್ಯಾ ಅಂತೇಳಿ ಚರ್ಚೆಗಳಾಗ್ತಾ ಇದೆ. ಕೆಲ ಆಪ್ತರ ಜೊತೆ ತೆರಳಿ ನಾಮಪತ್ರ ಸಲ್ಲಿಕೆಯನ್ನ ಸಮರ್ಥ್ ಮಾಡ್ತಾರೆ ಅಂತೇಳಿ ಮಾಹಿತಿ ಇದೆ. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನ ಇವತ್ತು ಸಮರ್ಥ್ ಮಾಡ್ತಾರಂತೆ. ಅಂದ್ರೆ ಜ್ಯೋತಿಷ್ಯರ ಸಲಹೆ ಮೇರೆಗೆ ಇವತ್ತು ಸಮರ್ಥ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಸಮರ್ಥ್ಗೆ ಅಮೃತ ಸಿದ್ಧಿಯೋಗ ಇದೆ ಅಂತೇಳಿ ಜ್ಯೋತಿಷ್ಯರವರು ಹೇಳಿದಾರಂತೆ. 2 ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಸಮರ್ಥ್ ಮಲ್ಲಿಕಾರ್ಜುನ್. ಕಾಂಗ್ರೆಸ್ ಪಕ್ಷದಿಂದ ಒಂದು ನಾಮಪತ್ರ ಸಲ್ಲಿಕೆ ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರಂತೆ. ತೀವ್ರ ಕುತೂಹಲ ಕೆರಳಿಸಿದೆ ಶಾಮನೂರು ಕುಟುಂಬದ ನಡೆ. ಒಂದು ಪಕ್ಷ ಟಿಕೆಟ್ ಕೊಡುತ್ತೆ ಅಂತ ಹೇಳಿ ಬಿ ಫಾರ್ಮ್ ಕೊಡುತ್ತೆ ಅಂತ ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಸಿಗಲಿಲ್ಲ ಅಂತಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದು ಕನ್ಫರ್ಮ್. ಹಾಗಾದ್ರೆ ಇನ್ನೊಂದ್ ಕಡೆ ಜ್ಯೋತಿಷ್ಯದವರ ಒಂದು ಮಾತಿನ ಮೇರೆಗೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಟ್ಟು 2 ರೀತಿಯಲ್ಲಿ ಅವರು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ, ಮತ್ತೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಕೆಲವು ಆಪ್ತರ ಜೊತೆ ತೆರಳಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಸಮರ್ಥ್ ಮಾಡ್ತಾರೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂಗೆ ಈ ನಡೆ ಏನಿದೆ ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಆಲ್ರೆಡಿ ಜನರ ಜೊತೆ ಮಿಂಗಲ್ ಆಗೋದಕ್ಕೆ ಸಮರ್ಥ ಶುರು ಮಾಡಿದ್ರು. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ ವಿಚಾರವಾಗಿ ನಾಯಕರು ಏನೇನು ಹೇಳಿದ್ದಾರೆ ಕೇಳೋಣ. ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಮೇಟಿಯವರು ಅವ್ರ ಮಗನಿಗೆ ಕೊಡಬೇಕು ಅಂತ ಹೇಳಿ. ಮತ್ತು ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇಷ್ಟು ದಿವಸ. ಈಗ ಅವರು ನಮಗೂ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಸ್ವಾಭಾವಿಕ ತಪ್ಪೇನಿದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ, 1 ಗಂಡು ಮಕ್ಕಳಿದ್ದಾರೆ ಬಾಗಲಕೋಟೆನಲ್ಲಿ. ಅವ್ರು 4 ಜನ ಟಿಕೆಟ್ ಕೇಳ್ತಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದು ಕಡೆ ಏನು ಶಾಮನೂರು ಕುಟುಂಬ ನಾವು ಏನು ನಮಗೆ ನಮ್ಮ ಅವ್ರ ತಂದೆಯವರು ಅದನ್ನು ಇದು ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂಥೇಳಿ ಬೈ ಎಲೆಕ್ಷನ್ದಾಗ ಕೇಳುವಂಥ ಸಹಜ. ಮೆಟೀರಿಯಲ್ ಕೊಡ್ತಾ ಇಲ್ವ ನಾವು, ಹಾಗೆ ಕೇಳ್ತದೆ. ಇನ್ನೊಂದು ಕಡೆ ಮೈನಾರಿಟೀಸು ಕೂಡ ಭಾಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಇದಾರಲ್ಲಿ. ಅದನ್ನು ಅವರು ಕೂಡ ಅವತ್ತು ಸಹ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೊಡ್ಬೋದು ನೋಡ್ರಿ. ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಈಗ ಹಾಕ್ಬೋದು. ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನು. ಹಾಗೇನಿಲ್ಲ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆಯೋದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟನ್ನು ಹೈಕಮಾಂಡ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಇವತ್ತು 3 ಗಂಟೆಗೆ ಸುರ್ಜೇವಾಲಾ ನೇತೃತ್ವದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಪ್ರಮುಖರ ಸಭೆ ಇದೆ. ಆ ಸಭೆಯಲ್ಲಿ ಅಭ್ಯರ್ಥಿಗಳು ಯಾರು ಅಂತ ಚರ್ಚೆ ಮಾಡ್ತಾರೆ. KPCC ವರದಿನೂ ಒಂದು ರೆಡಿ ಇದೆ ಆಲ್ರೆಡಿ. ಈ ಮಧ್ಯದಲ್ಲಿ ಶಾಮನೂರು ಕುಟುಂಬದಿಂದ ಒತ್ತಡ ತಂತ್ರ ಯಾವ ತರ ನಡೀತಾ ಇದೆ ಟಿಕೆಟ್ಗೋಸ್ಕರ? ಶರ್ಮಿತಾ ಶೆಟ್ಟಿ, ಬಹಳ ಪ್ರಮುಖವಾಗಿ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಟಿಕೆಟ್ ಯಾರಿಗೆ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬ ತಮ್ಮ ಕುಟುಂಬಕ್ಕೆ ಕೊಡಬೇಕು, ಅದರಲ್ಲೂ SS ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರ ಸಮರ್ಥ್ನಿಗೆ ಅವಕಾಶವನ್ನು ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ. ಈ ನಡುವೆ ಇವತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 2 ಸಭೆಯನ್ನು ಅವರು ಪ್ರಮುಖವಾಗಿ ಮಾಡಲಿಕ್ಕಿದ್ದಾರೆ. ಒಂದು CM ಮತ್ತು DCM ಅವರ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಉಪಸ್ಥಿತರಿರ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ
ಹೇಳಲಾಗ್ತದೆ. ಜೊತೆಗೆ ಕೆಪಿಸಿಸಿಯಲ್ಲಿ ನಡೆಯುವಂತಹ ಒಂದು ಸಭೆಯಲ್ಲಿಯೂ ಕೂಡ ಪಕ್ಷದ ಪ್ರಮುಖರು ಭಾಗಿಯಾಗಿರ್ತಾರೆ. ಎರಡೂ ಕ್ಷೇತ್ರದ ಪ್ರಮುಖರು ನಾಯಕರೊಂದಿಗೆ ಅಲ್ಲಿ ಸಭೆಯನ್ನು ಮಾಡ್ತಾರೆ. ಉಸ್ತುವಾರಿಗಳು ಯಾರಿದ್ದಾರೆ ಆಯಾ ಜಿಲ್ಲೆ ಆಯಾ ಕ್ಷೇತ್ರದ ವ್ಯಾಪ್ತಿದು ಅಲ್ಲಿಯ ಸಚಿವರು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಈ ಎರಡು ಸಭೆಗೂ ಮುನ್ನ ಈಗಾಗಲೇ ಶಾಮನೂರು ಕುಟುಂಬ ಒಂದು ಒತ್ತಡ ಹೇರುವಂತಹ ಒಂದು ತಂತ್ರಗಾರಿಕೆನ ಮಾಡಿದಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ. ಇಲ್ಲಿ ನಾವು ಗಮನಿಸಬೇಕು, ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರ ತೆರವಾಗಿತ್ತು. ಆ ಒಂದು ಕಾರಣಕ್ಕಾಗಿ ನಮಗೆ ಈ ಒಂದು ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ ಅವರು ಪಟ್ಟಣ ಹಿಡ್ತಾ ಇದ್ರು. ಈ ನಡುವೆ ಅಲ್ಲಿ ಅಲ್ಪಸಂಖ್ಯಾತರು ಕೂಡ ತಮಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಬೇಕು, 80,000ಕ್ಕೂ ಹೆಚ್ಚು ಮತದಾರರು ನಾವಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಅವರು ಒತ್ತಡಗಳನ್ನು ಹೇರ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಕೆಪಿಸಿಸಿ ಇದುವರೆಗೂ ಕೂಡ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಬಹಳ ಪ್ರಮುಖವಾಗಿರುವಂತಹ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದೆ. ಉಸ್ತುವಾರಿ ಸುರ್ಜೇವಾಲಾ ಅವರು ಆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿಯೇ ಸಭೆಗೂ ಮುಂಚಿತವಾಗಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಸಮರ್ಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಮೃತ ಸಿದ್ಧಿ ಯೋಗದ ಕಾಲಗಳಿಗೆಯಲ್ಲಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಅವರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೂ ಕೂಡ ನಮಗೆ ಟಿಕೆಟ್ ಅನ್ನು ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರುವಂಥ ತಂತ್ರಗಾರಿಕೆಯ ಇವು ಕೂಡ ಆಗಿದೆ. ಜೊತೆಗೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಮರ್ಥ್ನಿಗೆ ಜ್ಯೋತಿಷ್ಯರು ಹೇಳಿರುವಂಥ ಪ್ರಕಾರ ಅಮೃತ ಸಿದ್ಧಿ ಯೋಗದಲ್ಲಿ ನೀವು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಅಲ್ಲಿ ಹೇಳಲಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಟಿಕೆಟ್ ಘೋಷಣೆಗೂ ಮುನ್ನ ಇಲ್ಲಿ ಅವರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇರುವಂಥದ್ದು ಒಂದು ಕಡೆ ಪಕ್ಷಕ್ಕೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಶಾಮನೂರು ಕುಟುಂಬ ಮಾಡ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವವಾಗಿರುವಂಥದ್ದು. ಶರ್ಮಿತಾ, ನೋಡೋಣ ಇವತ್ತಿನ ಬೆಳವಣಿಗೆ ಏನು ನಡೆಯುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಕಾರ್ತಿಕ್, ಈ ಕ್ಷಣದ ಮಾಹಿತಿ ಎಲ್ಲ ಕೊಟ್ಟಿದ್ದಕ್ಕೆ.